ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಬೆನಕ ಮೀಡಿಯಾಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ರಾಮ್. ವೀಕ್ಷಕ, ಲಕ್ಷ್ಮಿ ಕೃಪೆ ಬೇಕು ಅಂತೀವಿ. ಲಕ್ಷ್ಮಿ ಅಂದ್ರೆ ಏನು ಯೋಚನೆ ಮಾಡಿ ನೋಡಿ. ಈಗ ನಾನೊಂದು 100 ರೂಪಾಯಿ ಕೊಡಿ ಸರ್. ಈ ಪೇಪರ್ಗೂ ಆ ಪೇಪರ್ಗೂ ಏನು ಸರ್ ವ್ಯತ್ಯಾಸ? ಇದನ್ನ ಮಾತ್ರ ತಗೊಂಡು ಜೋಬೊಳಗೆ ಇಟ್ಕೊಂಡು ಚಡ್ಡಿ ಒಳಗಡೆ ಇಟ್ಕೊಂಡ್ಬಿಡ್ತೀವಿ, ಯಾರು ಕದಿಬಾರ್ದು ಅಂತ. ಬೇರೆ ಪೇಪರ್ನ ಮುದುರು ಬಿಸಾಕ್ಬಿಡ್ತಾರೆ. ಏನು ಡಿಫ್ರೆನ್ಸ್ ಸರ್? ಇದು ಪೇಪರ್ ಅದು ಪೇಪರು. ಯಾಕಂದ್ರೆ ಇದನ್ನ ತಗೊಂಡು ನಾವು ಹೊರಗಡೆ ಕೊಟ್ರೆ ಅವನೇನೋ ಕೊಡ್ತಾನೆ ನನಗೆ ಅಲ್ವಾ? ಸೊ ಈ ಪೇಪರ್ ಮೇಲೆ ಜನಕ್ಕೆ ನಂಬಿಕೆ ಇದೆ, ಅಷ್ಟೇ ಇದೆ, ಬೇರೆ ಏನಿಲ್ಲ. ಇದನ್ನ ಕೊಟ್ರೆ ನಿಮ್ಗೆ ಇಷ್ಟವಾದ ವಸ್ತುಗಳು ಯಾರೋ ಕೊಡ್ತಾರೆ. ಸೊ ಮನಿ ಈಸ್ ಬೇಸಿಕಲಿ ಟ್ರಸ್ಟ್ ಸರ್. ನಂಬಿಕೆನೇ ದುಡ್ಡು ಸರ್. ನಿಮ್ಮನ್ನ ಜನ ನಂಬಬೇಕು ಅಂದ್ರೆ ನಿಮ್ಮ ಕೆಲಸದ ಬಗ್ಗೆ ನಂಬಿಕೆ ಇರ್ಬೇಕು. ಇವನು ಕೊಟ್ರೆ ಕೆಲಸ ಮಾಡ್ತಾನೆ ಕಣೆ ಅವನು. ನೀವು ಎಷ್ಟು ನಂಬಿಕೆಗೆ ಅರ್ಹರಾಗ್ತಿರೋ ಅಷ್ಟು ದುಡ್ಡು ನಿಮ್ ಕಡೆ ಬಂದೇ ಬರುತ್ತೆ, ಡೌಟೇ ಇಲ್ಲ. ಎರಡನೇದು ಸರಸ್ವತಿ. ಇವ್ ನೋಡಿ, ಲಕ್ಷ್ಮಿ ಕಿರೀಟ ಹಾಕೊಂಡು ಚಿನ್ನ ಹಾಕೊಂಡು ಗಳಗಳಗಳ ಅಂತ ನಿಮ್ ಬಾ 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 ಅಂತ ಕರೀತಾಳೆ. ಸರಸ್ವತಿ ನೋಡಿ, ಬರೀ ಒಂದು ಬಿಳಿ ಬಟ್ಟೆ ಹಾಕೊಂಡು ಬಾ ಬಾ ಅಂತ ಕರಿಯಲ್ಲ. ಸರಸ್ವತಿ ಜ್ಞಾನ ನಿಮ್ಮನ್ನ ಟೆಂಪ್ಟ್ ಮಾಡಲ್ಲ. ಸರಸ್ವತಿನ ನೀವೇ ಹುಡ್ಕೊಂಡು ಹೋಗ್ಬೇಕು. ಸರಸ್ವತಿ ನಿಮಗೆ ಜ್ಞಾನ ಬೇಕು, ನಾಲೆಜ್ ಬೇಕು ಅಂದ್ರೆ ನೀವು ಹುಡ್ಕೊಂಡು ಹೋಗ್ಬೇಕು ಹೊರತು ಅದು ನಿಮ್ಮ ಹತ್ರ ಬರೋದೇ ಇಲ್ಲ. ನಾನು ಎಲ್ರಿಗೂ ಹೇಳ್ತೀನಿ, ನಾನು ಸ್ಕೂಲಲ್ಲಿ ಓದ್ತಿದ್ದಾಗ ಟೀಚರ್ ಹೇಳೋರು, ರಮೇಶ್ ಫ್ಯೂಚರ್ ಇಸ್ ಇನ್ ಯುವರ್ ಹ್ಯಾಂಡ್ಸ್, ಭವಿಷ್ಯ ನಿನ್ ಕೈಯಲ್ಲಿದೆ. ಇಂಜಿನಿಯರಿಂಗ್ ಹೋಗ್ಬೇಕಾದ್ರೆ ನಮ್ಮ ಟೀಚರ್ ಹೇಳಿದ್ರು, ಭವಿಷ್ಯ ನಿನ್ ಕೈಯಲ್ಲಿದೆ. ಈಗ ಗೊತ್ತಾಯ್ತು ಅವ್ರು ಏನ್ ಹೇಳ್ತಾರೆ ಅಂತ. ಅವ್ರು ಹೇಳ್ತಿರೋದು ನಿಮ್ಮ ಮೊಬೈಲ್ ಫೋನ್ ರೀ, ಭವಿಷ್ಯ ನಿಮ್ ಕೈಯಲ್ಲಿದೆ. ನಿಮ್ ಕೈಯಲ್ಲೇ ಇದೆ ನಿಮ್ ಭವಿಷ್ಯ. ನೀವು ಅದನ್ನ ಮೊಬೈಲ್ ಫೋನ್ ನ ಯಾವ್ದಕ್ಕೆ ಯೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ ಭವಿಷ್ಯ ಡಿಸೈಡ್ ಆಗುತ್ತೆ. ಅವರು ಇವರು ಈ ಗಾಸಿಪು ಆ ಗಾಸಿಪು ಅವ್ಳು ಮುಂಚೆ ಓಡೋದ್ಲಂತೆ, ಅದಲ್ಲೇ ಇಡೀ ದಿನ ಹೋಗ್ತಾ ಇದೆ ಅಂದ್ರೆ ಆ ಕಡೆ ಹೋಗುತ್ತೆ. ಅದಲ್ಲ, ಯಾವ್ದಕ್ಕೆ ಯಾವ್ದು ಬೇಕು, ಇದು ನಾನು ಹೆಂಗ್ ಸೇಫ್ಟಿ, ಎಷ್ಟೊಂದು ಲೆಸನ್ಸ್ ಇದೆ. ಏನ್ ಪ್ರಿನ್ಸಿಪಲ್ ಅದು? ಹೆಂಗ್ರಿ ಇದು 2 ಟನ್ ಹೆಂಗ್ರಿ ತೆಗಿತು ಒಂದು ಎಕ್ಸ್ಕವೇಟರ್? ಅದರ ಪ್ರಿನ್ಸಿಪಲ್ ಏನು? ಎಲ್ಲವೂ ಇದೆ ಇಂಟರ್ನೆಟ್ ಅಲ್ಲಿ. ನಿಮ್ಮ ತಲೆ ಆ ಕಡೆ ಹೋದ್ರೆ ಸರಸ್ವತಿ ಖಂಡಿತವಾಲು ನಿಮ್ ಕೈಯಲ್ಲಿ ಇರ್ತಾಳೆ. ಸರಸ್ವತಿ ಇದು. ಇನ್ನು ದುರ್ಗಾ, ನಾನು ಎಲ್ಲ ಕಡೆ ಹೇಳ್ತೀನಿ, ನಿಮ್ಗೆ ಏನೇ ಗುಣ ಇರ್ಬೋದು, ನೀವು ಸರ್ವ ಗುಣ ಸಂಪನ್ನ ಇರ್ಬೋದು, ನಿಮ್ಮಷ್ಟು ಜಾಣ ಯಾರೂ ಇಲ್ಲ, ನಿಮ್ಮಷ್ಟು ಶ್ರೀಮಂತ ಯಾರೂ ಇಲ್ಲ, ಎಲ್ಲವೂ ಇದ್ದು ನಿಮ್ಮಲ್ಲಿ ಧೈರ್ಯ ಅನ್ನೋದೊಂದಿಲ್ಲ ಅಂದ್ರೆ ಬೇರೆ ಎಲ್ಲಾ ಗುಣಗಳು ವೇಸ್ಟ್. ನಿಮ್ಮಲ್ಲಿ ಎಷ್ಟೇ ಐಡಿಯಾಸ್ ಇರ್ಬೋದು, ಬಟ್ ಅದನ್ನ ಹೊರಗಡೆ ತಗೊಂಬಂದು ಹೇಳುವಂತ, ಪ್ರಪಂಚಕ್ಕೆ ತೋರಿಸುವಂತ ಧೈರ್ಯ ನೀವು ಮಾಡ್ಲಿಲ್ಲ ಅಂದ್ರೆ ನಾವ್ ಯಾರು ಹೆಲ್ಪ್ ಮಾಡಕ್ಕಾಗಲ್ಲ. ನಿಮ್ ತಲೆಯಲ್ಲೇ ಇರುತ್ತೆ. ನಿಮ್ ನಾನು ಹೇಳ್ತಿಲ್ಲ, ಎಷ್ಟೊಂದು ಐಡಿಯಾಸ್ ಇರುತ್ತೆ, ಎಷ್ಟೊಂದು ಐಡಿಯಾಸ್. ನಿಮ್ ಒಬ್ಬೊಬ್ಬರ ತಲೆಯಲ್ಲಿ ಅದ್ಭುತವಾದ ಐಡಿಯಾ ಇದೆ, ನಂಗೆ ಗೊತ್ತು. ನೀವೆಲ್ಲರ ತಲೆಯಲ್ಲಿದೆ, ನಂಗೆ ಗೊತ್ತು. ಎಲ್ಲೋ ಹಿಂಜರಿತಾ ಇದ್ದೀರಾ, ಎಲ್ಲೋ ಕಡೆ ಬೇಕಾಗಿಲ್ಲ ಅಂತ ಹೇಳ್ತಿರೋದು. ಸ್ಟುಪಿಡ್ ಆಗಿ ನುಗ್ಗೋದಲ್ಲ, ಪ್ರಿಪರೇಷನ್ ಮಾಡ್ಬೇಕು. ಅದ್ರ ಬಗ್ಗೆ ಮಾತಾಡೋಣ.